ನಮಸ್ಕಾರ ವೀಕ್ಷಕರೇ. ಆರೋಪ ಸತ್ಯಕ್ಕೆ ದೂರ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಇದು ಒಂದು ರೀತಿಯಿಂದ ಕೌಂಟರ್ ಅಂತ ಹೇಳ್ಬೋದು. ವೀಕ್ಷಕರೇ, ನವಲ್ಗುಂದ್ನಲ್ಲಿ ಒಂದು 2 FIR ಆಗ್ತವೆ. ನವಲ್ಗುಂದ್ ಠಾಣೆಯಲ್ಲಿ FIR ನಂಬರ್ 62/2026 ಒಂದು ಅಟ್ರಾಸಿಟಿ, ಹಾಗೆ FIR 63/2026 ಒಂದು 10-15 ನಿಮಿಷ ಹೆಚ್ಚು ಕಮ್ಮಿನಲ್ಲಿ 2 FIRಗಳಾಗ್ತವೆ. ಇಲ್ಲಿ ಪೊಲೀಸರಿಗೆ ತನಿಖೆಗೆ ಒಂದಿಷ್ಟು ಕೆಲಸವನ್ನು ಕೊಡಲಾಗ್ತಾ ಇದೆ. ಇಲ್ಲಿ ನಿಂಗಪ್ಪ ಮುದುಕಪ್ಪ ಕಳಿಗೇರಿ ಅಂಥೇಳಿ ಇವರು ಇವತ್ತು ನಮಗೆ ಕರೆ ಮಾಡಿದ್ರು. ಹಾಗೆ ಜೊತೆಗೆ ಶಿವ್ ಪೂಜಾರ್ ಅಂಥೇಳಿ. ಸರ್, ನಿನ್ನೆ ಅವ್ರೇನು ಖಾಜೆ ಸಾಬ್ ಮುಲ್ಲಾ ಹಂಚಿನಾಳ್ ಅವರು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ಅಂದರೆ 1,000 ರೂಪಾಯಿ ಕೊಟ್ವಿ, ಬಿಸಾಕಿ 5,000 ರೂಪಾಯಿ ಕೊಟ್ರಿ ಅಂಥೇಳಿ, ಅಂಥ ಘಟನೆನೇ ನಡೆದಿಲ್ಲ. ಅಲ್ಲಿ ಸೇರಿದ್ದು ಯಾವ ಸಮಯಕ್ಕೆ ಅಂತ ಕೇಳಿ, ಅಂಬೇಡ್ಕರ್ ಜಯಂತಿ ಹೆಚ್ಚು ಕಮ್ಮಿ ಮುಗಿದ ಮೇಲೆ ನಾವು ಯಾಕೆ ರೊಕ್ಕ ಕೇಳ್ತೀವಿ? ಅಲ್ಲಿ ಒಂದು ದುಡ್ಡಿನ ಪ್ರಶ್ನೆನೇ ಬಂದಿಲ್ಲ. ಈ ವ್ಯಕ್ತಿ ಅಂದರೆ ಖಾಜೆ ಸಾಬು, ಇವರು ಪ್ರತಿಯೊಂದರಲ್ಲಿ ಮೂಗು ತೂರಿಸ್ಕೊಂಡು ಬಂದು ನಾವು ಯಾವುದೋ ಒಂದು ಹಿರಿಯತನ ಮುಗಿಸ್ಕೊಡ್ತೀವಿ ಅಂತ ಹೇಳಿ ಒಂದು ಕೆಲಸದಲ್ಲಿ ಬಂದಿದ್ರು. ನಂತರ ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ಜವಾಬ್ದಾರಿ ತಗೊಂಡವರು ಕೇಳಲಿಕ್ಕೆ ಏನಾಯ್ತು ಅಂತ ಕೇಳಲಿಕ್ಕೆ ಬಂದಾಗ ಅಲ್ಲಿ ಫೋನ್ ಮಾಡಿದ್ರು. ಫೋನ್ ರಿಸೀವ್ ಮಾಡಲಿಲ್ಲ ಅನ್ನೋದಕ್ಕೆ ಆ ಸ್ಪಾಟಿಗೆ ಹೋಗಿದ್ವಿ. ಯಾವುದೇ ಹಲ್ಲೆ ಮಾಡಿಲ್ಲ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಅವ್ರನ್ನ ಹೊಡಿ ಮಾಡೋದು, ಅವರು ಬರೆಸಿದ ರೀತಿ ಕಡೆ ನಮ್ಗೆ ಅಂದರೆ FIRನಲ್ಲಿ ಅವ್ರು ದೂರಿನಲ್ಲಿ ಕೊಟ್ಟಿರೋ ರೀತಿ ಕೂಡ ಅಸಹ್ಯ ಆಗ್ಬಿಟ್ಟಿದೆ ನಮಗೆ. ಯಾಕಂದ್ರೆ ಈಗ ನಾವು ಅದು ಅಟ್ರಾಸಿಟಿ ಮಾಡಿಸ್ತೀವಿ ಅನ್ನೋದಕ್ಕೆ ಅದು ಕೌಂಟ್ರು ಆ ರೀತಿ ಮಾಡಿದ್ದಾರೆ ಅವರು. ಇದೆಲ್ಲ ಸತ್ಯಕ್ಕೆ ದೂರ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನಾವು ಜಾತಿ ಗೀತಿ ಯಾವುದು ನಂಬಂಗಿಲ್ಲ. ಯಾಕಂದ್ರೆ ನವಲ್ಗುಂದ್ನಲ್ಲಿ ಇದು ಶಾಂತಿಯುತ ಪ್ರದೇಶ. ಇದು ಇಲ್ಲಿ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವ್ರನ್ನಂಗಿರ್ತೀವಿ. ಇಲ್ಲಿ ನಿಂಗಪ್ಪ ಅವ್ರು ಹೇಳೋದು ಹಾಗೆ, ಇಲ್ಲಿ ಕರೆಯಪ್ಪ ಬಸಪ್ಪ ಕಾಂಬ್ಳೆ ಮಹಂತೇಶ್ ಚಿಕ್ನಾಳ್ ಜೊತೆಗೆ ಇವರ ಮಂದಿಯೇ ಹೇಳ್ತಾರಲ್ಲ, ಇಲ್ಲಿ ಮುಸ್ಲಿಮ್ ಅದು ಇದು ಹೇಳೋದಕ್ಕೆ ಈ ಅಸ್ಲಾಂ ಅವ್ರು ಯಾರು? ಇವ್ರ ಮಂದಿನೇ. ತಾಜುದ್ದೀನ್ ನದಾಫ್ ಯಾರು? ಇವ್ರ ಮಂದಿನೇ. ಹಾಗೆ ನಾವು ಜಾತಿ ಪಂಥ ಅಂತಲ್ಲ, ಎಲ್ಲ ಇಲ್ಲಿ ಎಲ್ಲವನ್ನ ಸೇರಿ ನಾವು ಕೆಲಸ ಮಾಡೋದು. ಇದು ರೋಲ್ ಕಾಲ್ ಇಲ್ಲ, ಯಾವ ಲಾರ್ಜ್ ಬಿಲ್ ಕೊಡೋಂತನೂ ಕೇಳಿಲ್ಲ, ಏನೂ ಇಲ್ಲ. ಇದೆಲ್ಲ ಒಂದು ಕಟ್ಟುಕತೆ. ಹಾಗೆ ಅದಕ್ಕೆ ಹೇಳ್ತಾರಲ್ಲ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಯಾರೇ ಪರಾಮರ್ಶಿಸಿದ್ರು ಕೂಡ ನಾವು ರೋಲ್ ಕಾಲ್ ಮಾಡೋರಲ್ಲ. ಅಂಥದ್ದೇನೋ ಒಂದು ಸಿಂಗಲ್ ಆಗಿ ತೋರಿಸಿ ನಾವು ನೀವು ಏನು ಹೇಳಿದ್ ಕೇಳ್ತೀವಿ ಅಂತ ಹೇಳ್ತಾರೆ. ಈಗ ಯಥಾವತ್ತಾಗಿ ಅವ್ರು ಏನು ಹೇಳ್ತಾರಂತ ಕೇಳೋಣ. ಹಾಗೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲಿ ಅಂತ ಹೇಳ್ತೇನೆ. ನಮಸ್ಕಾರ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಸರ್. ಹೆಂಗಪ್ಪ ಕೇಳಿ ಮಾತಾಡ್ ಸರ್. ಹಾ, ಎಲ್ಲಿಂದ ನಿಂಗಪ್ಪ ಅವ್ರ? ಸರ್, ದಾವಣಗೆರೆ ಜಿಲ್ಲಾ ಸಂಚಾಲಕ ಮಾತಾಡೋದು ಸರ್. ಓಕೆ ಓಕೆ. ಹೆಂಗಪ್ಪ ಕೇಳ್ರಿ ಅಂತ ಹೇಳಿ ಸರ್. ಸರ್ ಅದು ನೆನ್ನೆ ಸರ್ ನಿಮ್ಮ ಇದ್ರ ನ್ಯೂಸ್ನಾಗ ಒಂದು ನಮ್ಮೊಂದು ವಿಶೇಷ ಹಾಕಿದ್ರಿ ಸರ್. ಓಕೆ ಓಕೆ. ಖಾಜೆ ಸಾಬ್ ಬಾಷಾ ಸಾಬ್ ಹಂಚಿನಾಳ್ ಅವ್ರು. ಹೌದು ಸರ್, ಹೌದು ಸರ್, ಹೌದು ಸರ್. ಖಾಜೆ ಸಾಬ್ ಹಂಚಿನಾಳ್ ಅಂತ ಹೇಳಿ ಸರ್. ಓ, ನಿಮ್ ಮೇಲೆ ಅವ್ರು ದೂರಿದ್ದು ಅಂದ್ರೆ ನಿನ್ನೆ ಹೇಳಿದ್ ನಿಮ್ ಬಗ್ಗೆನೆ? ಹೌದು ಸರ್, ಹೌದು ಸರ್, ಹೌದು, ನಮ್ಮ ಬಗ್ಗೆ ಸರ್ ಅವ್ರು ಹೇಳಿದ್ದು. ಓಕೆ ಸರ್, ಅದು ವಾಸ್ತವ್ಯ ಏನಾಗಿದೆ ಅಂದ್ರೆ ಸರ್, ಈಗ ಅವರು ಸರ್ ಹೇಳಿದ್ದಕ್ಕೂ ಸರ್ ಅದು ಸತ್ಯಕ್ಕೆ ದೂರವಾದದ್ದು ಸರ್ ಅದು. ಓಕೆ, ಅಂದ್ರೆ ಹಲ್ಲೆ ಆಗಿದ್ದೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಸುಳ್ಳು ಸರ್, ಅದು ಸುಳ್ಳು ಆರೋಪ ಸರ್. ಫ್ಯಾಕ್ಟ್ ಏನಂತಂದ್ರೆ ಸರ್, ಅದು ನಿಜವಾದ ಸತ್ಯಾಂಶ ಏನಂದ್ರೆ ಸರ್, ಸರ್ ನಾವು ಸರ್ ಅದನ್ನ ಅಂದ್ರೆ ಸರ್ ಅದು ಸ್ಟೇಷನ್ ಒಂದು ಸರ್ ಒಂದು 3-4 ಸರಿ ಸರ್ ಅವರು ಬರ್ತಾರೆ ಸರ್ ಸ್ಟೇಷನ್. ಬೇರೆ ಒಂದು ಕೇಸ್ ಸಂಬಂಧ ಬಂದ್ರು ಸರ್ ಅವರು. ನಾ ಎಲ್ಲ ಬರ್ತೇನೆ, ನಾ ಎಲ್ಲ ಜವಾಬ್ದಾರಿ ತಗೊಂತೀನಿ, ಹಿರೇತನ ಮಾಡ್ತೇನೆ ಅಂತ ಹಿರೇತನ ಮಾಡಿದ್ರು ಸರ್. ಮಾಡಿ ಒಂದು ಬೇರೆ ವಿಚಾರದಲ್ಲ. ಹೌದು ಸರ್, ಹೌದು ಹೌದು, ಬೇರೆ ವಿಚಾರದಲ್ಲಿ ಬರ್ತಾ ಇರ್ತಾರೆ ಸರ್ ಅವರು. ಎಲ್ಲ ಹಿರಿಯನ ಅದೇನಿ ಅಂತ ಬರ್ತಿರ್ತಾರೆ ಸರ್. ಆತ ಹಂಗೆ ಸರ್ ಬಂದಾಗ ಸರ್ ಆಯ್ತಪ್ಪ ಅಂತಂದ್ರೆ ನಾವು ಅವ್ರದ್ದೆಲ್ಲ ಮುಗಿಸ್ಕೊಂಡು ಹೋಗಿರ್ತೀವಿ ಸರ್. 1.5 ತಿಂಗಳಾದ್ರು ಸರ್ ಅಲ್ಲೇನ್ ಬರ್ತಾ ಹಿರೇತನ ಮಾಡಿರ್ತಾರಲ್ಲ ಸರ್, ಅವ್ರು ಮತ್ತೆ 1 ತಿಂಗಳು 1.5 ತಿಂಗಳು ಆದ್ರೂ ಸರ್ ನಡ್ಕೊಂಡಿಲ್ಲ, ಆ ರೀತಿ ನಡ್ಕೊಂಡಿಲ್ಲ ಸರ್. ಹಂಗಾಗಿ ಸರ್ ನಾವು 14ನೇ ತಾರೀಕಿಗೆ ಸರ್ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ವಿ ಅವ್ರಿಗೆ. ಫೋನ್ ಮಾಡಿದ 4-5 ಸರಿ ಫೋನ್ ಮಾಡಿದೆ ಸರ್, ರಿಸೀವ್ ಮಾಡಲಿಲ್ಲ. ಒಳ್ಳೆ ಒಮ್ಮೆ ರಿಸೀವ್ ಮಾಡಿದ್ರು ಸರ್. ರಿಸೀವ್ ಮಾಡಿ ಬರ್ತೇವೆ ಅಂತ ಹೇಳಿದ್ರೆ, ಹೇಳಿದ್ರಿ ಅಲ್ಲಿ ಬರ್ತೇವೆ ಅಂತ ಹೇಳಿದ್ರಿ ಸರ್. ಹಂಗ ಬರ್ರಿ ಅಂತಂದ್ರೆ ಒಳ್ಳೆ ಸರ್ ಮತ್ತೆ ಪುನಃ ಫೋನ್ ಮಾಡಿದ್ವಿ, ಬರ್ಲಿಲ್ಲ ಸರ್ ಅವರು. ಅಂದಾಗ ನಾವು ಅಲ್ಲಿ ಸರ್ ಹಂಗಾರ ಇಲ್ಲ ಅವರು ಅಂದ್ರೆ ಸರ್ ನಾವೇ ಅಲ್ಲಿಗೆ ಹೋದ್ವಿ ಸರ್. ನಾವೇ ಅಲ್ಲಿಗೆ ಹೋದ್ವಿ ಸರ್, ಮನೆ ಹತ್ರ ಹೋದ್ವಿ ಸರ್. ಮನೆ ಇದ್ದಿದ್ದಿಲ್ಲ ಅವರು, ಅವ್ರೇ ಆ ಕಡೆ ಹೊರಗಿದ್ದ ಸರ್. ಹೊರಗೆ ಬಂದ್ರು ಅವರು, ಒಬ್ಬರೇ ಬಂದ್ರು, ಹೊರಗೆ ಬಂದ್ರು.
ನಾವು ಹೋಗಿ ಕೇಳಿದ್ವಿ, ಏನ್ರಿ ಸಾವ್ಕಾರ ಮತ್ತೆ ನೀವು ಹಿಂಗ ಮತ್ತೆ ಹಿರತನ ಮಾಡೋದು 1.5 ತಿಂಗಳು ಆತ, ಪಾಪ ಅವ್ರು ಸರಿ ಮಾಡಿಲ್ಲ, ಮತ್ತೆ ನೀವು ಮತ್ತೆ ಈ ರೀತಿ ಮಾಡಿದ್ರೆ ಮತ್ತೆ ಅವ್ರು ನಮ್ಮೇಲೆ ಇದು ಮಾಡ್ಕೊಂತಾರ ಅಂತ ಹೇಳಿದ್ವಿ ಅವ್ರಿಗೆ. ಅಷ್ಟಕ್ಕೆ ಅವ್ರೇ ನಿಮ್ದು ಏನ ಅಂತಂದ್ರೆ ನಮಗೆ ಸರ್ ಅದು DSS ಏನ್ ನೀವು ಸಂಘಟನೆ ಮಾಡ್ಕೊಂಡು ನಿಮ್ ತಾಲೂಕಿನಾಗ ಭಾಳ ಆಗೈತಿ ಹಂಗಾಗೈತೆ ಅಂದ್ರೆ ಸರ್ ಅವರು ಮತ್ತೆ ಮಕ್ಕಳು ಬಂದು ನಮಗೆ ಸರ್ ಹೊಡೆದ್ರು ಅವರು, ಹೊಡಿ ಮಾಡಿದ್ರು ನನಗೆ. ಮತ್ತೆ ನಮ್ಮ ಹುಡುಗ ಇದೆ ಸರ್, ಅವಂಗೂ ಹೊಡೆದ್ರು ಸರ್. ಓಕೆ ಓಕೆ. ಇದು ಈ ಫ್ಯಾಕ್ಟ್ ಇಷ್ಟೇ ಸರ್, ಇದು ಘಟನೆ. ಈಗ ಅವರು ಸರ್ ಆರೋಪ ಮಾಡೋದು ಸುಳ್ಳು ಸರ್. ನಮ್ದು ಸರ್ ಬಾಬಾ ಸಾಹೇಬ್ ಜಯಂತಿ ಅವ್ರು ಏನ್ ಹೇಳ್ತಾ ಆರೋಪ ಮಾಡ್ತಾರೆ ಸರ್, ಬಾಬಾ ಸಾಹೇಬ್ ಜಯಂತಿಗೆ ಇವ್ರ ಪಟ್ಟಿ ಕೇಳ ಅಂತ ಹೇಳಿದ. ಬಾಬಾ ಸಾಹೇಬ್ ಜಯಂತಿ ಸರ್ ಉಸ್ತುವಾರಿ ನಾವು ಮಾಡೇ ಇಲ್ಲ ಸರ್ ಈ ಸರಿ. ಅಂದ್ರೆ ನೀವು 1000 ರೂಪಾಯಿನೂ ಕೇಳಿಲ್ಲ, ಎಷ್ಟು ಕೇಳಿಲ್ಲ, ಒಟ್ಟ ನೀವು ಕೇಳಿಲ್ಲ ಸರ್. ಏನು ಕೇಳಿ ಸರ್, ನಾವು ಫೋನೇ ಮಾಡಿಲ್ಲ ಸರ್. ಬೆಳಿಗ್ಗೆ ನಾವು 14 ತಾರೀಕು ಆಯ್ತು 13 ತಾರೀಕು ಆಯ್ತು, ಅವ್ರಿಗೆ ಫೋನೇ ಮಾಡಿಲ್ಲ ಸರ್ ನಾವು. ಅದು ಮುಂದೆ ಸರ್ ಮತ್ತೆ ತನಿಖೆ ಆಗುತ್ತಾರೆ, ನಮ್ದು ಮತ್ತೆ ನಂಬರ್ CDR ಹಾಕಿ ಅದು ಮಾಡ್ಲಿ ಸರ್, ತೊಂದ್ರೆ ಇಲ್ಲ. ಓಕೆ ಓಕೆ. ಆದ್ರೆ ಈ ರೀತಿ ಮಾಡ್ತಾರಲ್ಲ ಸರ್ ಅವರು. ಕುರುಬ್ರವಣಿಗೆ ಭೇಟಿಯಾಗಿದ್ದವ್ರನ್ನ ಇದು ಹಳೆ ಹಿರತನದ್ದು ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಅಂತ ಕರೆಸಿದ್ದವ್ರನ್ನ ಅಂತ ಹೇಳ್ತೀನಿ ನೀವು. ಹೌದು ಸರ್, ಹೌದು. ಅಂದ್ರೆ ಸರ್ ಫೋನ್ ರಿಸೀವ್ ಮಾಡೋದಕ್ಕೆ ನಾವು ಹೋಗಿದ್ವಿ, ಮನೆ ಹತ್ರ ಹೋಗಿದ್ವಿ ಸರ್. ಅವ್ರ ಮನೆಗೆ ಹೋಗಿಲ್ಲ ಸರ್. ಅವರು ಸರ್ ನಾವು ಅವ್ರ ಮನೆ ನಮ್ಗೆ ಗೊತ್ತಿಲ್ಲ, ನೋಡಿಲ್ಲ, ಇಲ್ಲಿವರೆಗೂ ಮನೆ ನೋಡಿಲ್ಲ ನಾವು ದಾರಿಯಲ್ಲಿ ಹೋದ್ವಿಲ್ಲ ಎದುರಿಗೆ ಬಂದಾಗ ನಾವು ಮಾತಾಡಿಲ್ಲ. ಯಾಕೆ ಹೀಗೆ ಮಾಡಿದ್ರಿ ಹಿರಿಯತನ, ನೀವು ಹಿರಿಯತನ ಮಾಡಿದ್ರೆ ನಡ್ಕೋಬೇಕು ಆ ರೀತಿ ಅಂತ ಇಷ್ಟೇ ಕೇಳಿದ್ವಿ ನಾವು ಅವ್ರಿಗೆ. ಓಕೆ. ಈ ಭಾಷೆ ಸಾಬು ಇವ್ರು ಫಾತಿಮಾ ಅವರು ಇವ್ರು ಬಂದ್ರಲ್ಲ, ಅವ್ರೇನ್ ಜಗಳ ಬಿಡ್ಸಕ್ ಬಂದ್ರ ಅಂತ ಹೇಳಿ ಯಾರಾದ್ರೂ ಬಂದಿದ್ರ ಅಲ್ಲಿ? ಅವರು ಜಗಳ ಬಿಡ್ಸಾಕ್ ಬಂದವ್ರು ಸರ್, ಅವ್ರ ಸಮಾಜದವ್ರೆ ಇಬ್ರು ಸರ್ ಜಗಳ ಬಿಡ್ಸಾಕ್ ಬಂದಾರ. ಅವ್ರದ್ದು ಸಹ ಹೆಸರು ಹಾಕಿದಾರೆ ಸರ್, ಅವರು ಕೇಸ್ ಮಾಡಿದಾರೆ. ನಾವು ಸರ್ ಮತ್ತೆ ನಾವು ಧಾರವಾಡ ಡಿಸ್ಟಿಕ್ಕಿನ ಸರ್, ಮತ್ತೆ ನಮ್ಮ ತಾಲೂಕಲ್ಲಿ ಸರ್, ಮತ್ತೆ ನಮ್ಮ ತಾಲೂಕಲ್ಲಿ ಸರ್ ನಮ್ಮ ದೇಶ ಸಂಘಟನೆ ಒಳಗ ಎಲ್ಲಾ ಸಮಾಜದವರು ಅದಾರ ಸರ್, ಸಮಾಜದವರು ಇದಾರೆ. ಅವ್ರ ಸಮಾಜದವರು ಸರ್ ಅಸ್ಲಾಂ ಜಮಾದಾರು ತಾಜುದ್ದೀನ್ ಅಂತ ಹೇಳಿ ಅವರು ನಿಮ್ಮ ಇದ್ರಲ್ಲೇ ಇದ್ದಾರೆ, ಅಂದ್ರೆ ನಿಮ್ಮ ಸಂಘಟನೆಯಲ್ಲೇ ಇದ್ದಾರೆ. ಹೌದು ಸರ್, ಅದಾರ ಸರ್. ನಮ್ಮ ಸಂಘಟನೆ ಒಳಗೆ ಸರ್ ಅವ್ರು ಮುಸ್ಲಿಂ ಸಮಾಜದವರು, ಅವರು ಅವ್ರ ಪದಾಧಿಕಾರಿ ಅದಾರ ಸರ್. ಅವ್ರು ನಮ್ ಜೊತೆ ಒಂದು ಅಪವಾದ ಇದೆ ಅಲ್ಲ, ನೀವು ಎಲ್ಲಾ ಕಡೆ ಹೋಗ್ತೀರಿ, ಪೊಲೀಸರಿಗೆ ಧಮಕಿ ಕೊಡ್ತೀರಿ, ಇವ್ರಿಗೆ ಕೊಡ್ತೀರಿ. ಆಮೇಲೆ ನಾನು ಲಾಸ್ಟ್ ಟೈಮ್ ಅವ್ರು ಮಾತಾಡ್ದಾಗ ಕೇಳಿದೆ, ಪ್ರೂವ್ ಮಾಡಕ್ ಆಗತ್ತಾ ಅಂತಾರೆ, ಹ್ಞೂ ಅಂತಾರೆ. ನಿಮ್ಮಿಂದ ಯಾರಿಗಾದ್ರೂ ಸಮಸ್ಯೆ ಆಗಿದೆಯಾ ನಿಂಗಪ್ಪ ಅವ್ರೆ? ಇಲ್ಲ ಸರ್, ಯಾವ್ದು ಸರ್. ಇಷ್ಟು ಒಂದೊಂದು 10 ವರ್ಷ ಸರ್ ಸಂಘಟನೆ ಒಳಗ ಇದ್ದ ಪ್ರದೇಶ ಒಳಗ ನಾನು ಸರ್ ಗ್ರಾಮ ಸಂಚಾಲಕನಾಗಿ ಸರ್, ಗ್ರಾಮ ಸಂಘಟನೆ ಸಂಚಾಲಕ ಆಗಿ ಬಂದಿದ್ದೇನೆ ಸರ್ ಈ ಮಟ್ಟಕ್ಕೆ. ತಾಲೂಕ್ ಸಂಚಾಲಕ ಆಗಿ, ತಾಲೂಕ್ ಸಂಘಟನೆ ಸಂಚಾಲಕ ಆಗಿ ಇಷ್ಟೆಲ್ಲ ಸರ್ ಸಮಾಜ ಸೇವೆ ಮಾಡ್ಕೊಂತ ಬಂದಿದ್ದೇನೆ ಸರ್ ನಾನೀಗ. ಇಲ್ಲಿವರೆಗೂ ಸರ್ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ಮೇಲೆ. ಇದು ಬೇಕಂತಾನೆ ಸರ್, ಇದು ಬೇಕಂತಾನೆ ಸರ್. ನಮ್ದು ಮತ್ತೆ ಸರ್ ನಮ್ದು ಮತ್ತೆ ಇವರು ನಾವು ಈ ತರ ಸ್ವಲ್ಪ ಮತ್ತೆ ನಾವು ಸಮಾಜ ಒಳಗ ಇದ್ದೇವಲ್ಲ, ಅದನ್ನ ಸರ್ ಮತ್ತೆ ನಾವು ಸಹಿಸಲಾಗಕ್ಕೆ ಈ ರೀತಿ ಸರ್ ಮತ್ತೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಸರ್. ಈಗ ಯಾವ್ದೋ ಒಂದು ಈಗ ಕರಿಯಪ್ಪ ಕಾಂಬ್ಳೆ ಅವ್ರು ಬಂದ್ರು, ಅವರು ಇವ್ರು ಉಸ್ತುಂಬಿ ಅನ್ನೋರ್ನ ಹೊಡೆದ್ರು, ನೈಟಿ ಹೇಳಿದ್ರೆ ಅವೆಲ್ಲ ಸುಳ್ಳು ಅಂತ ಹೇಳ್ತೀರಿ ನೀವು? ಸುಳ್ಳು ಸರ್. ಆಮೇಲೆ ತಾಲೂಕಲ್ಲಿ ನಿಂಗಪ್ಪ ಕೆಳಗೇರಿ ಏನು ಅವ್ರ ಸಂಘಟನೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ನಮ್ಮ ಮನೇಲಿ ಹೆಣ್ಮಕ್ಳು ಇದಾರೆ ಸರ್, ನನಗೂ ತಾಯಿ ಇದಾರೆ, ನನಗೂ ಹೆಂಡತಿ ಮಕ್ಳು ಇದಾರೆ ಸರ್, ಹೆಣ್ಮಕ್ಳು ಇದಾರೆ. ನಾವು ಅವ್ರು ಮಾತಾಡಿಸೇ ಇಲ್ಲ ಸರ್ ನಾವು. ಈಗ ಅವನೊಬ್ಬನೇ ಮಾತ್ರ ನಾವು. ಬಸವರಾಜ್ ಕಾಳೆ ಅಂತ ಹೇಳಿ ಬೆಳವಡಿಗೆ ಅವ್ರ ಮೇಲೆ ಹಾಕಿದ್ದು, ಎಲ್ಲರ ಮೇಲೆ ಹಾಕಿದ್ ಸುಳ್ಳು ಅಂತ ಹೇಳ್ತೀರಿ ನೀವು ಈಗ? ಸುಳ್ಳು ಸರ್, ಸುಳ್ಳು. ಅದು ಮುಂದೆ ಸರ್ ತನಿಖೆ ಗೊತ್ತಾಗ್ತದೆ ಸರ್. ಗೊತ್ತಾಗ್ತದೆ ಸುಳ್ಳು. ಸರ್ ಅವ್ರು ಇಲ್ಲೇ ಇಲ್ಲ ಸರ್. ಅವರು ಈಗ ನೀವು ಗೊತ್ತೇ ಇಲ್ಲ ಬಿಡ್ತಾರೆ ಯಾರಂತ. ಈಗ ನೀವು FIR ಒಂದು ಮಾಡಿಸಿದ್ರಿ 62/2026 ಅಂತ ಹೇಳಿ, ಅದು ನಿಮ್ದು? ಅದು ಹೌದು ಸರ್. ಸೊ ಅದಾದ್ಮೇಲೆ ಅವ್ರು ಮಾಡ್ತಾರ ಅಂತ ಹೇಳ್ತೀರಿ ನೀವು? ಹೌದು ಸರ್, ಅವ್ರು ಮಾಡ್ತಾರೆ ಸರ್. ನಮ್ದು ಆದ್ಮೇಲೆ ಅವ್ರು ಮಾಡಿದಾರೆ ಸರ್. ಸೊ ಈಗ ಬೈದಿದ್ದು ಇದೆಲ್ಲ ಸುಳ್ಳು, ನಾವು ದುಡ್ಡೇ ಕೇಳಿಲ್ಲ ನಾವು ಅಂತದ್. ನಾನು ಅಲ್ಲಿ ಏನು ಪದಾಧಿಕಾರಿನೂ ಆಗಿದ್ದಿಲ್ಲ, ಇದ್ರೊಳಗೆ ಏನು ಇದ್ದಿದ್ದಿಲ್ಲ. ಅಂಬೇಡ್ಕರ್ ಜಯಂತಿ ಉತ್ಸವ ಅದರಲ್ಲಿ ಯಾವ್ದು ಪಾತ್ರ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಸರ್. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಸರ್, ನಮ್ದು ಉಸ್ತುವಾರಿ ಸರ್ 10ನೇ ತಾರೀಕಿಗೆ ಬಾಬು ಜಗಜೀವನರಾಮ್ ಅವರ ಜಯಂತಿ ಮಾಡಿದ್ವಿ ಸರ್ ನಾವು. ತಾಲೂಕು ಆಡಳಿತ ಅದು ಉಸ್ತುವಾರಿ ನಮ್ಗಿತ್ತು ಸರ್ 10ನೇ ತಾರೀಕಿಗೆ. ಓಕೆ. ಇದು 14 ತಾರೀಕಿಗೆ ಅಂಬೇಡ್ಕರ್ ಜಯಂತಿ ಉಸ್ತುವಾರಿ ನಮಗಿಲ್ಲ ಸರ್. ನಾವು ಸರ್ ಅವ್ನಿಗೆ ಯಾವ್ದೇ ಫೋನು ಮಾಡಿಲ್ಲ, ನಾವು ದುಡ್ಡು ಕೇಳಿಲ್ಲ, ನಮ್ಗೆ ಇಲ್ಲ. ಅವನೊಂದು 1000 ರೂಪಾಯಿ ನಾವು ಅಷ್ಟು ಸರ್. ಮತ್ತೆ ನಾವೆಲ್ಲ ಬಿಟ್ಟು ನಿಂತಿಲ್ಲ, 1000 ರೂಪಾಯಿ ನಾವು ಗಟ್ಟಿ ನಿಂತಿಲ್ಲ.
ಓಕೆ, ಈಗ ಶಿವು ಅವ್ರು ಸರ್ ಸುಳ್ಳು ಆರೋಪ ಮಾಡ್ತಾರೆ. ಶಿವು ಅಂತ ಯಾರ ಫೋನ್ ಮಾಡಿದ್ರು ನವಲ್ಗುಂದಿಂದ, ಅವರು ನಾವೇ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದೀವಿ ಸರ್ ನಾವು, ಯಾರು ಕೇಳಿಲ್ಲ ಅವ್ರು ಅಂತ ಹೇಳ್ತಾ ಇದ್ರು. ನಿಮ್ ಪರವಾಗಿ ಮಾತಾಡ್ತಾ ಇದ್ರು ಅವ್ರು, ಅಂದ್ರೆ ನ್ಯಾಯ ಹೌದು ಸರ್, ಪರವಾಗಿ ಹೌದು ಸರ್. ಮಾತಾಡ್ತಾ ಇದೀನ್ರಿ ಅಂತ ಹೇಳ್ತಾ ಇದ್ರು ಅವ್ರು. ಹೌದು ಸರ್, ಅಲ್ಲ ಸರ್, ನ್ಯಾಯಪುರ ಇನ್ನೂ ಫೋನ್ ಮಾಡ್ತಾರೆ ಸರ್. ಬಟ್ ನಾವ್ ಏನಂತ ಹೇಳಿ ಸರ್, ಧಾರವಾಡ ಜಿಲ್ಲೆಗೆ ಗೊತ್ತು ಸರ್, ಅವರು ತಾಲೂಕಿಗೆ ಗೊತ್ತು. ಈಗ ಸರ್, ಈಗ ಇವನು ಏನಂತ ಸರ್, ತಾಲೂಕಲ್ಲಿ ಬಂದು ಸರ್ ಎಲ್ಲರಿಗೂ ಗೊತ್ತಿದೆ. ಈಗ ನೋಡಿ ಸರ್, ಸಮಾಜದವ್ರ ಹೆಸರು ಹಾಕ್ತಾನೆ ಸರ್ ಅವ. ಈಗ ಮತ್ತ ಅವ್ರು ಮತ್ ಅಲ್ಲ ಸರ್, ಮತ್ ನಮ್ ಜೊತೆ ಅದಾರ ಅಂತಂದ್ರೆ ನಾವು ಸರ್ ಎಲ್ಲಾ ಸಮುದಾಯದವ್ರು ಸರ್ ಪ್ರೀತಿ ಬಾಂಧವ್ಯದಿಂದ ಸೌಹಾರ್ದತೆಯಿಂದ ಇದ್ದೇವೆ ಸರ್. ಮತ್ ಅವ್ರು ನಮ್ ಜೊತೆ ಅದಾರ ಅಂತೇಳಿ ಎಲ್ಲರೂ ಹೆಸರು ಹಾಕೊಂತ ಹೋದ್ರ. ಸೊ ಇಲ್ಲಿ ಆಮೇಲೆ ದುಡ್ಡಿನ ಪ್ರಶ್ನೆನೇ ಬಂದಿಲ್ಲ, ಮ್ಯಾಟ್ರ್ ಬೇರೆ ಐತೆ ಅಂತ ಹೇಳ್ತೀರಿ ನೀವು. ಯಾವ್ದೋ ಒಂದು ಹಳೆ ಜಗಳ ಬಂದಿದ್ದು. ಹೌದು ಸರ್, ಹೌದು ಸರ್, ದುಡ್ಡಿನ ಪ್ರಶ್ನೆ ಇದ್ರೆ ಯಾವ್ದು ಇಲ್ಲ ಸರ್. ಮ್ಯಾಟ್ರ್ ಬಂದಿದ್ದೇನು ಸರ್, ಹಿಂದೆ ನಡೆದ ಘಟನೆ ಸರ್, ಸ್ಟೇಷನ್ ಕೇಸ್ ಮುಗ್ಸಾಕ ಅವ್ರು ಬಂದಿದ್ರು. ಅವರು ಅದಕ್ಕೆ ಕೇಸಿಗೆ ಆ ಪ್ರಕಾರ ಏನು ಅವ್ರ ಮತ್ತೆ ಸಹಿ ಮಾಡಿ ರಾಜಿ ಪತ್ರಕ್ಕೆ ಸಹಿ ಮಾಡಿ ಹೋದ್ರಲ್ಲ, ಅವ್ರು ಅದನ್ನ ರೀತಿ ಅದ್ರ ಮತ್ತೆ ರೀತಿ ನಡ್ಕೊಂಡಿಲ್ಲ ಸರ್. 1 ತಿಂಗಳು 1.5 ತಿಂಗಳು ಅದನ್ನ ನಡ್ಕೊಂಡಿಲ್ಲ. ಅದನ್ನ ಕೇಳಕ್ ಅಷ್ಟೇ ನಾವು ಹೋಗಿದ್ದೆ. ಅದು ಮ್ಯಾಟ್ರ್ ಏನೋ ಸ್ಟೇಷನ್ ಅಲ್ಲಿ ಬಂದಿತ್ತಾ, ಈ ಮುಂಚೆ ರಾಜ್ಯದ ಸ್ಟೇಷನ್ ಅಥವಾ ಹೊರಗಡೆನೇ ಆಗಿತ್ತ ಅದು? ಅದು ಸರ್ ಸ್ಟೇಷನ್ಗೆ ಆಗಿದೆ ಸರ್, ರಾಜಿ ಪತ್ರ ಸರ್. ಅಲ್ಲಿ ಅವು ಹೋಗಿದಾವ ಸರ್, ಸಹಿ ಇವ್ರದ್ದು ಸಹಿ ಇದೆ, ನಮ್ದು ಸಹಿ ಇದೆ. ಅದನ್ನ ಕೇಳಕ್ ಹೋದಾಗ ಇಷ್ಟೆಲ್ಲ ಗಲಾಟೆ ಆಯ್ತು ಅಂತ ಹೇಳ್ತೀರಿ ನೀವು? ಹೌದು ಸರ್, ಹೌದು ಸರ್, ಹೌದು ಸರ್. ಓಕೆ, ಈಗ ಯಾಕೆ ಹಿಂಗ್ ಮಾಡ್ತೀರ ಅಂತ ಕೇಳಕ್ ಹೋಗಿದ್ವಿ ನಾವು ಮಾತ್ರ ಸರ್, ಅಷ್ಟೇ. ಓಕೆ, ಈಗ ನಿಂಗಪ್ಪ ಅವ್ರ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ವಾಹಿನಿ ಮೂಲಕ? ಈಗ ಫೈನಲ್ ಆಗಿ ಏನು ಸರ್, ಇಲ್ಲಿವರೆಗೂ ಸರ್ ಯಾವುದೇ ಸರ್ ಕಪ್ಪು ಚುಕ್ಕಿ ಇರದೆ ಸರ್, ನಾ ಸಮಾಜ ಸೇವೆ ಮಾಡ್ಕೊಂತ ಇದ್ದೀನಿ ಸರ್. ಅವರು ಬೇಕಾದ್ರೆ ನಾನು ಮತ್ತೆ ಪ್ರೂವ್ ಮಾಡಕ್ ಸರ್, ಏನು ನಾನು ಒಂದು 10-12 ವರ್ಷದಲ್ಲಿ ಸಮಾಜ ಸೇವೆ ಏನ್ ಮಾಡಿದ್ದೀನಿ ನನ್ನ ಕಡೆ ಎಲ್ಲ ಪ್ರೂಫ್ ಇದೆ ಸರ್, ದಾಖಲೆ ಸಮೇತ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಸರ್ ಮತ್ತೆ ಕೇಸ್ ಆಗಿದೆ ಸರ್. ಈಗ ಕೇಸ್ ಮುಗಿದ ನಂತರ ನಾನೇ ಬರ್ತೇನೆ ಸರ್ ನಿಮ್ಮ ಹತ್ರ, ವಾಹಿನಿ ತರ ಅದೆಲ್ಲ ಪ್ರೂಫ್ ಸಮೇತ ಬರ್ತೀನಿ. ಇಡೀ ತಾಲೂಕಿನಲ್ಲಿ ನಿಂಗಪ್ಪ ಕೆಳಗೇರಿ ಮನುಷ್ಯ ಎಂತ ಮನುಷ್ಯ ಅಂತ ಎಲ್ಲರಿಗೂ ಗೊತ್ತಿದೆ, ಅವನ ಬಗ್ಗೆನೂ ಗೊತ್ತಿದೆ. ಈಗ ಸುಳ್ಳು ಆರೋಪ ಮಾಡಿ ಸುಳ್ಳು ಅಪವಾದ ಕೊಟ್ಟಿದ್ದಾರೆ ನನ್ನ ಮೇಲೆ ಅಂತ ಹೇಳ್ತೀನಿ. ಹೌದೌದು ಸರ್, ಇದು ಸರ್ ಕಂಪ್ಲೀಟ್ ಸರ್ ಸುಳ್ಳು ನಮ್ಮ ಮೇಲೆ ಆರೋಪ ಸರ್. ಓಕೆ ಓಕೆ, ಧನ್ಯವಾದ ನಿಂಗಪ್ಪ ಅವ್ರು ಮಾತಾಡೋದಕ್ಕೆ. ನಾನು ಯಥಾವತ್ತಾಗಿ ಪ್ರಸಾರ ಮಾಡ್ತೀನಿ ನಾನು. ಓಕೆ ಸರ್, ಓಕೆ ಸರ್, ಓಕೆ, ನಮಸ್ಕಾರ. ಹಲೋ ಹೇಳಿ ಸರ್. ಮತ್ತೆ ಶಿವ ಪೂಜಾರ್ ಅಂತ ಹೇಳಿ ನವಲಗುಂದಿಂದ ಮಾತಾಡೋದು ಸರ್, ಗರುಡ ಟಿವಿ ಸಂಪಾದಕರ ಮಾತಾಡೋದು. ಹೌದೌದು, ಕೃಷ್ಣಮೂರ್ತಿ ಅಂತ ಹೇಳಿ. ಶಿವ ಸರ್, ನನ್ನ ನಿನ್ನೆ ನೋಡ್ಬೇಕಾದಾಗ ನಿಮ್ಮ ಒಂದಿಷ್ಟು ನ್ಯೂಸ್ಗಳು ಸಿಕ್ಕು ನನಗೆ, ಯೂಟ್ಯೂಬ್ನಾಗ ಆಗಿರ್ಲಿ, ಫೇಸ್ಬುಕ್ನಾಗ ಆಗಿರ್ಲಿ. ಒಂಚೂರು ನಮಗೆ ವಾಟ್ಸಪ್ನಾಗೂ ಬಂದವು ಪರ್ಸನಲಿ. ಅದೇನು ನಮ್ಮ ನವಲಗುಂದಾಗ ಒಂದು ನಡೆದ ಘಟನೆ ಅಂತ ಹೇಳಿ. ಏನ್ ಸರ್ ಅದು? ತಾವು ರಿಪೋರ್ಟ್ ಮಾಡಿರೋ ಪ್ರಕಾರ, ತಾವು ತಿಳಿದ ಪ್ರಕಾರ ಏನ್ ಸರ್ ಅದು? ನಿಮ್ಮಲ್ಲಿ ಅವರು ಇದು ಆಗಿತ್ತು ಅಂದ್ರೆ ಅಂಬೇಡ್ಕರ್ ಜಯಂತಿ ದಿವಸ ಕಾಜಿ ಸಾಬ್ ಬಾಷೆ ಸಾಬ್ ಮುಲ್ಲಾ ಹಂಚಿನಾಳ್ ಅಂತ ಹೇಳಿ ಅವರು 1000 ರೂಪಾಯಿ ಕೊಡಕ್ ಹೋದ್ರೆ 5000 ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳಿ ಒಂದು FIR ಮಾಡಿಸಿದ್ರ ಬಗ್ಗೆ ಅವ್ರು ನಮ್ ಕಾಲ್ ಮಾಡಿ ಉಲ್ಲೇಖ ಮಾಡಿದ್ರು. ಹಾ ಸರ್. ಈಗ ತಾವೇನಾದ್ರೂ ಬೆಳಕು ಚೆಲ್ಲಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಸರ್ ಇಲ್ಲ, ನಿಜವಾಗ ನಮ್ಗೆ ಖೇದ ಅನ್ಸುತ್ತೆ. ಈಗ ಒಂದು ನಾವು ನೋಡಿ ಗರುಡ ಚಾನಲ್ ಅನ್ನೋದು ಗರುಡನ್ ತರಾನ ಕೆಲಸ ಮಾಡ್ತೈತಿ. ನಮಗ್ ದೊಡ್ಡ ಹೆಮ್ಮೆ ಈ ನಿಮ್ ಚಾನಲ್ ಬಗ್ಗೆ. ನಾವ್ ನೋಡ್ತಾ ಇರ್ತೀವಿ, ಎಲ್ಲಾದ್ರಾಗೂ ನಿಮ್ನ ಫಾಲೋ ಮಾಡ್ತಿರ್ತೀವಿ. ಅಂತದ್ರೊಳಗ ಒಂದು ತಪ್ಪ ಸಂದೇಶ ಬಂತೇನೋ ಅಂತ ನನ್ಗೆ ಅನ್ಸಿದ್ದಕ್ಕೆ ನಾನು ನಿಮ್ಗೆ ನೋವಿಂದ ಫೋನ್ ಮಾಡತ್ತೀನಿ. ವಿಷಯ ಏನಂದ್ರ, ಅಲ್ಲಿ ಅಂಬೇಡ್ಕರ್ ಜಯಂತಿ ಬಳಸ್ಕೊಂಡಾರ ಅವ್ರು. ಆಮೇಲೆ ರೋಡ್ ಕಾಲ್ ಮಾಡ್ತಾರ, ಆಮೇಲೆ ಆಫೀಸರ್ ಕಿರಿಕಿರಿ ಕೊಡ್ತಾರ, ಹಪ್ತ ವಸೂಲಿ ಮಾಡ್ತಾರ ಅಂತ ಹೇಳಿ ಆ ಮನುಷ್ಯ ವ್ಯಕ್ತಿ ಹೇಳ್ತಾನೆ ಕೂಲಂಕುಷವಾಗಿ. ಅವ್ರು ಹಂಗೆ ಹೇಳ್ಬೇಕಾದಾಗ ಏನು ಆಧಾರ ಅಂತ ಪ್ರೂಫ್ ಬೇಕಲ್ಲ. ಇಸ್ ದರ್ ಎನಿಥಿಂಗ್ ಪ್ರೂಫ್ ಅಂತ ನನ್ನ ಪ್ರಶ್ನೆ. ಅದ್ರ ಜೊತೆಗೆ ಆ ವ್ಯಕ್ತಿಗಳ ಅಂಬೇಡ್ಕರ್ ಜಯಂತಿ ಮಾಡಾಕ ಅವನ ಹತ್ರ ಯಾಕ ಅಷ್ಟೊಂದು ಫೋರ್ಸ್ ಮಾಡ್ತಾರ ಅಂತ 1,000 ಇಸ್ಕೊಳಕ. ಅದೇ ಈಗ ನಿಂಗಪ್ಪ ಕೆಳಗೇರಿ ಅಂತ ಹೇಳಿ ಅವ್ರು ಕೇಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ಈಗ ಅದೇನು ಸತ್ಯನಾ ಅಸತ್ಯನಾ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಏನಾದ್ರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ? ಹೌದು ಸರ್, ಐತಿ ಸಂಪೂರ್ಣ. ಅದನ್ನ ಇಡೀ ಊರ್ ನಿಂತು ಎಲ್ಲಾ ಸಮುದಾಯಗಳ ನಿಂತು ಅಂಬೇಡ್ಕರ್ ಜಯಂತಿ ಮಾಡೈತಿ. ಅಂಬೇಡ್ಕರ್ ಜಯಂತಿ ಬಗ್ಗೆ ಈತ ಅವಹೇಳಕಾರನಿ ಮಾಡ್ತಾರಂತಂದ್ರೆ ಇದೊಂದು ಮೊದಲನೇ ಮಾತು. ಇದು ಅಲ್ಲವಾದಂತ ವಿಷಯ. ಇದು ಈ ಸತ್ಯಕ್ಕೆ ದೂರ ಇರುವಂತ ವಿಷಯ. ಮತ್ತೆ ಅದಾದ್ಮೇಲೆ ಯಾರನ್ನೋ ಇವ್ರು ನಿಂದಸಾಕ ತಮ್ಮ ವೈಯಕ್ತಿಕವಾದದ್ದನ್ನ ತಗೊಂಡ್ಬಂದಲ್ಲಿ ಇಟ್ಟು ಕೇಸ್ ಮಾಡಿ ಇದು ಮಾಡ್ತಾರಂದ್ರ ಈತನೇ ಹಲ್ಲೆ ಮಾಡೋಣ ಅಂತ ನಾ ಕೇಳ್ಪಟ್ಟೆ. ಈಗ ಮತ್ತೆ ಅದಾದ್ಮೇಲೆ ನಾ ಎಲ್ಲ ತರ ವೆರಿಫೈ ಮಾಡಿದೆ. ಈತನೇ ಹಲ್ಲೆ ಮಾಡೋಣ
ಮತ್ತ ಇವ್ರು ಯಾಕೆ ಅವಂಗ ಗಂಟ್ ಬೀಳ್ತಾರ ರೊಕ್ಕ ಕೊಡ ಅಂತ ಹೇಳಿ. ಮತ್ತ ಆ ಮನುಷ್ಯ ಇನ್ನೊಂದ್ ಹೇಳ್ತಾನ, ಬಾಳ ನನ್ಗೆ ಹರಾಸ್ಮೆಂಟ್ ಮಾಡಾರ ಅಂತ ಹೇಳ್ತಾರ. ಹರಾಸ್ಮೆಂಟ್ ಮಾಡಕ್ ಕಾರಣ ಏನು? ಈಗ ಇದೇ ತರ ಎಲ್ಲಾ ಇಡೀ ಊರವ್ರಿಗೆ ಮಾಡ್ಬೋದಿತ್ತಲ್ಲ ಅವ್ರದ್ದು, ಎಲ್ಲಾರು ಬಿಟ್ಟು ಇವಂಗ್ ಯಾಕೆ ಹರಾಸ್ಮೆಂಟ್ ಮಾಡಿದ್ರ ಅಂತ. ಜೊತೆಗೆ ಈತ ಏನ್ ಹೇಳ್ತಾನ, ಆಮೇಲೆ ನಾನು ಒಬ್ಬ ಸಮುದಾಯದ ಲೀಡರ್ ಅದೀನಿ ಅಂತ ಹೇಳ್ತಾನ. ಇನ್ನೊಂದ್ ಸಮಾಜದ ಬಗ್ಗೆ ಮಾತಾಡ್ತಾನೆ. ಈಗ ನಮ್ಗ ಅದು ಹರ್ಟ್ ಅನ್ಸುತ್ತೆ ಎಲ್ಲ ಒಂದ್ ಕಡೆ. ಒಂದ್ ಸಮಾಜನ ಇನ್ನೊಂದ್ ಸಮಾಜದ ವಿರುದ್ಧ ಎತ್ ಕಟ್ಟುವಂತ ಕೆಲಸ ಮಾಡ್ತಾನ, ಇದು ತಪ್ಪಲ್ಲ. ಅಕ್ಷಮ್ಯ ಅಂತ ಹೇಳ್ತೀನಿ. ಇದು ಹೌದು, ಸತ್ಯವಾಗಿ ಹೇಳ್ತೀನಿ ನಾನು. ಎಲ್ಲ ಇಲ್ಲ ಸಹೋದರತ್ವದಿಂದ ನಾವು ಬದುಕಾಕತ್ತೀವಿ ನಮ್ ನವಲಗುಂದದಾಗ. ಸಹೋದರತ್ವ ಇರೋದ್ರಿಂದ ಆತಗ ಆ ಸಮುದಾಯನಾಗ್ಲಿ ಈತ ಈ ನಮ್ಮ ಸಮುದಾಯನಾಗಲಿ ಯಾರು ಜಗಳಾಡ ಅಂತ ಹೇಳಿಲ್ಲ, ಅಥವಾ ಇನ್ನೊಂದ್ ನೀವು ಕೇಸ್ ಮಾಡ್ಕೊಳ್ರಿ ಅಂತ ಹೇಳಿಲ್ಲ. ಮಧ್ಯ ತಂದಿಟ್ಟಿದ್ದು ಅಂಬೇಡ್ಕರ್ ಜಯಂತಿನ. ಅಂಬೇಡ್ಕರ್ ಜಯಂತಿ ಒಂದು FIR ಮಾಡಿಸ್ತಾರೆ ಶಿವ ಅವ್ರ. ಈಗ 63/26 ಅಂತ ಹೇಳಿ ಅದು ಏನಕ್ಕಾಯ್ತು ಏನಾದ್ರು ಗೊತ್ತಿದ್ಯಾ ತಮ್ಗೆ? ಸರ್ ಅವ್ರವ್ರ ವೈಯಕ್ತಿಕ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ನಮಗ್ ನೋವು ಅನ್ಸಿದ್ದಿಲ್ಲ ಅಂತಂದ್ರೆ ಅಂಬೇಡ್ಕರ್ ಜಯಂತಿ ಅವ್ರು ಯಾಕೆ ಮಧ್ಯ ತಂದ ಆತ ಅನ್ನೋದೇ ನಮಗ್ ನೋವು ಅನ್ಸಿದ್ದೀಗ. ಆತಗೆ ಈಗ ಅವ್ರ ಪರ್ಸನಲ್ ಈಗ ಕೇಳೋದು ಹೇಳೋದು ಇರ್ತಾವ, ಅವ್ರ ವ್ಯವಹಾರ ಏನ್ ಮಾಡ್ಕೊಂಡಿದ್ರು. ಆತ ಯಾಕೆ ಒಬ್ಬ ರೈತ ಅಂತಾನ. ಇವತ್ತು ರೈತರ ಆದವ್ರು ಯಾರ ಈ ಸ್ಟೇಷನ್ನಾಗ ಜಗಳ ಮುಗಿಸೋದು, ಈ ಒಣ ದಾಂಧಲೆ ಮಾಡೋದು ಮಾಡ್ತಾರ. ನಿಮ್ಗೆ ಗೊತ್ತೈತಿ ಪರಿಸ್ಥಿತಿ ರೈತರು ಏನೈತಿ ಇವತ್ತು ನಮ್ಮ ರಾಜ್ಯದಾಗ ಅಂತ. ಹೌದೌದು, ಅವ್ರಿಗೆ ಟೈಮು ಸಿಗೋದಿಲ್ರಿ ಅಲ್ಲಿ ಹೊಲದಿಂದ ಅಂತ ಹೇಳ್ತೀವಿ. ರೈತರಿಗೆ ಸರ್ ಅವ್ರು ಬಿತ್ತೋದು ಬೆಳೆಯೋದು, ಬೆಳೆಯೋ ಟೈಮಿಗೆ ಬೆಲೆ ಸಿಗದೆ ಇರೋದು, ಇಷ್ಟು ಸುಮಾರು ತ್ರಾಸ ಅವ್ರಿಗೆ. ಸಮಯಕ್ಕೆ ಗೊಬ್ಬರ ಸಿಗಂಗಿಲ್ಲ, ಸಮಯಕ್ಕೆ ಬೀಜ ಸಿಗಂಗಿಲ್ಲ, ಅದ್ರ ಚಿಂತೆ ಇದೆ ಅವ್ರಿಗೆ. ರೈತರಿಗೆ ರೈತರಾದವ್ರು ಬಂದು ಸ್ಟೇಷನ್ ಯಾಕೆ ನಿಂದಿರ್ತಾರ? ಅಷ್ಟಾಕೊಂಡು ಪುರ್ಸತ್ ಅವ್ರಿಗೆ ಎಲ್ಲೈತಿ. ಈತ ಇನ್ನೊಂದು ಮಸಿ ಬೆಳೆ ಅತ್ತಾಗನು ಮಾಡ್ತಾನ ರೈತರಿಗೆ, ಮಸಿ ಬೆಳೆ ಅಂತ ಇವ್ರ ಹೆಸರು ಹೇಳ್ಕೊಂಡು. ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಮಂಡಳಿ ಮಾಡಕ್ ಹೋಗಿದ್ರ ಅಂತೀರಾ ನಿಮ್ ಪ್ರಕಾರ? ಅಂದ್ರೆ ಏನಾದ್ರು ಕೇಸ್ ಮುಗಿಸಕ್ಕೆ ಸರ್ ಈಗಿನ ಕೆಲಸನೇ ಅದ. ಈಗ ಮಧ್ಯಸ್ಥಿಕೆ ವಹಿಸ್ಕೊಂಡು ಈಗ ಯಾರನ್ನ ನಾನು ಮಾತಾಡ್ತೀನಿ, ಅವ್ರು ಮುಗಿಸ್ತೀನಿ, ಕೇಸ್ ಆಗ್ಲಾಗ ನೋಡ್ಕೊಂತೀನಿ ಅಂತ ಹೇಳಿ ಏನೋ ಮಾತಾಡಲ್ಲ ಇವ್ರು. ಆತರ ಮಾಡೋದ್ರಿಂದ ದೋಸ್ತಿ ಇವ್ರ ದೋಸ್ತಿ ಯಾಕತ್ತ ಅವ್ರಿಗೆ? ಆಯ್ತು, ಇವ್ ರೋಲ್ಕಾಲ್ ಗಿರಾಕಿಗಳಂತಲ್ಲ, ರೋಲ್ಕಾಲ್ ಗಿರಾಕಿಗಳ ಜೊತೆ ದೋಸ್ತಿ ಇವಂದೇನು ಬೇಕಲ್ಲ ಇವ್ರಿಗೆ? ಅವ್ರಿಗೆ ಪರಿಚಯ ಆಗಿದ್ದ ಹೆಂಗ? ಸುಮಾರು ಜನ ಇಲ್ಲ. ನೀವ್ ಯಾಕೆ ಅವ್ರ ಸ್ನೇಹ ಮಾಡಕ್ ಹೋಗ್ತೀರಿ ಅಥವಾ ಅವ್ರು ಒಡನಾಟ ಇಟ್ಕೊತೀರಿ ಅಂತ ಹೇಳ್ತೀರಿ? ಹೌದೌದು, ರೋಲ್ ಕಾಲ್ ಗಿರಾಕಿಗಳಂತ ನಿಮ್ಗೆ ಗೊತ್ತೈತಿ. ಹರಾಸ್ಮೆಂಟ್ ಬಾಳ ವರ್ಷ ಆತ್ ಮಾಡಕತ್ತವ ಅಂತ ಹೇಳ್ತೀರಿ. ಬಾಳ ದಿನ ಇರದೇ ನೋವು ಇವತ್ತು ಯಾಕಾಯ್ತು ನಿಮ್ಗೆ? ಇಂದ ನಿಮ್ಗೆ ಸುಮಾರು ಹರಾಸ್ಮೆಂಟ್ ಮಾಡಿದಾಗ ಇರದೇ ಇರೋಂತ ನೋವು ಈಗ ಯಾಕಾಯ್ತು? ಮತ್ತ ಅದಾದ್ಮೇಲೆ ಈ ಹೆಣ್ಮಕ್ಳಿಗೆ ಹೋಗಿ ಇವ್ರೇನೋ ಚಾಕು ಚುಚ್ಚೋದು ಅದನ್ನ ಮಾಡ್ತಾರ ಇದನ್ ಮಾಡ್ತಾರ ಅಂತ ಹೇಳ್ತಾರ. ಆ ಹೆಣ್ಮಕ್ಳ ಸುದ್ದಿನೇ ಇಲ್ಲ ಅಲ್ಲಿ ಹೆಣ್ಮಕ್ಳು ಯಾಕೆ ಬರ್ತಾರ? ಇವ್ನ ಗಣಮಗಲ್ಲ ಎಲ್ಲ ಇಲ್ದಾರನ್ನ ಸುಳ್ಳು ಸುದ್ದಿ ಹಬ್ಬಿಸಿ ಇದನ್ನ ಈ ಸಮುದಾಯಗಳನ್ನ ಕುಗ್ಗಿಸುವಂತ ಕೆಲಸ ಮಾಡಕತ್ತಾನ ವ್ಯಕ್ತಿ. ಪರ್ಸನಲ್ ಆಗಿ ಹೇಳ್ತೀನಿ, ಅವ್ರ ಸಮುದಾಯದ ಬಗ್ಗೆ ಯಾವತ್ತೂ ಮಾತಾಡೋಲ್ಲ. ಯಾಕಂದ್ರೆ ನಾವು ಸಹೋದರತ್ವದಿಂದ ನಾವು ಬದುಕಿವಿ. ಇವತ್ತಿಗೂ ನಮ್ಮನ್ನ ಅವ್ರ ಅಣ್ಣ ತಮ್ಮ ಅಂತಾನೆ ಕರಿತಾರೆ, ನಾವು ಅವ್ರಿಗೆ ಅಣ್ಣ ತಮ್ಮ ಅಂತಾನೆ ಕರಿತೀವಿ. ಇಡೀ ಸಮುದಾಯ, ಒಬ್ಬರು ಇಬ್ರಲ್ಲ. ಹಂಗಾಗಿ ಆತನ ನೀವು ಕ್ಲಿಯರ್ ಒಪಿನಿಯನ್ ಹಾಕಿದ್ದನ್ನ ನಮಗ ಬೇಜಾರ್ ತಂತದು. ಅವ್ನ ಒಬ್ಬನ್ನ ಯಾಕೆ ಹಿಂಗ್ ಮಾಡಿದ್ರು ಅಂತ ಹೇಳಿ. ಸೊ ಅದಾದ ನಂತರ ಮನ್ಸಾಗ ಕ್ರಾಸ್ ಕ್ವಶನ್ ಮಾಡ್ಬೋದಿತ್ತು. ಅವ್ರ ಜೊತೆಗೆ ದಲಿತರಸೇ ಇಲ್ಲ. ನೀವ್ ಹೇಳ್ತೀರಿ ಅವ ಆತನೇ ಹೇಳ್ತಾನ ಬಾಯಾರೆ, ಇಬ್ರು ಮುಸಲ್ಮಾನ್ ಯುವಕರು ಇದ್ರು ಅಂತ ಹೇಳಿ. ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ನಾವು ಕೇಳಿದ್ವಿ. ಒಂದು ಇದರಲ್ಲಿ ನೀವೇನಾದ್ರೂ ಪ್ರೂವ್ ಮಾಡಕ್ಕೆ ಅವ್ರು ಏನಾದ್ರು ರೋಲ್ ಕಾಲ್ ಮಾಡ್ತಾರಂದ್ರೆ ಪ್ರೂವ್ ಮಾಡ್ತೀರಾ ಅಂತಂದ್ರೆ, ಹೌದು ಸರ್ ನಾ ಪ್ರೂವ್ ಮಾಡ್ತೀನಿ, ನನಗೆ ಗೊತ್ತಿದೆ, ನನ್ನಲ್ಲಿ ಸಾಕ್ಷಿ ಇದಾವೆ ಅಂತ ಹೇಳ್ತಾರ ಅವ್ರು. ಸರ್ ನಾನೇನ್ ಹೇಳ್ತೀನಿ, ವೈಯಕ್ತಿಕವಾಗಿ ನಿಮಗೂ ಹೇಳ್ತೀನಿ, ಬೇಕಾದ್ರೆ ತಮ್ಮ ಕಡೆ ಎಲ್ಲಾ ಅವಕಾಶಗಳನ್ನು ಬಳಸ್ಕೋಬಹುದು ತಾವು. ಯಾಕಂದ್ರೆ ಪತ್ರಿಕಾ ಮಾಧ್ಯಮದಾಗ ಇರ್ಬೇಕಾದಾಗ ನಿಮ್ಗ ರೈಟ್ಸ್ ಐತಿ. ನೀವ್ ಒಂಥರ ಸ್ಟಿಂಗ್ ಆಪರೇಷನ್ ಮಾಡ್ದಂಗ್ ಮಾಡಿ ಎಲ್ಲಾ ಆಫೀಸರ್ಸ್ ಬಂದ್ ಕೇಳ್ರಿ, ಏನ್ ತೊಂದ್ರೆ ಇಲ್ಲ. ಇಲ್ಲಿ ಯಾರು ಹೆಂಗ ಏನ್ ಮಾಡ್ತಾರ ಅಂತ ಹೇಳಿ ಇದ್ರ ತಪ್ಪಿದ್ರೆ ಅದು ಮಾಡ್ರಿ, ಏನ್ ತೊಂದ್ರೆ ಇಲ್ಲ ನಮ್ಗ. ಬಟ್ ಏನ್ ಈಗ ನಿಂಗಪ್ಪ ಅವ್ರು ಒಂದೇನು ಇದನ್ ಮಾಡ್ಸಿದಾರಲ್ಲ, ಅಟ್ರಾಸಿಟಿ ಮಾಡ್ಸಿದಾರಲ್ಲ, ಅದ್ರಲ್ಲಿ ಅವ್ರು ಹೇಳಿದ್ದು ಯಾವ್ದೋ ಒಂದು ಹಳೆ ಕೇಸಿಗೆ ನಾವು ಮುಗಿಸ್ತೀನಿ ಅಂತ ಬಂದು ಅವ್ರಿಗೆ ನೀಗ್ಲಿಲ್ಲ, ಹಿಂಗಾಗಿ ಅದು ಡಬಲ್ ಕ್ರಾಸ್ ಆಯ್ತು, ಅದ್ರ ಸಲುವಾಗಿ ಅವರೇ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಅದ್ರ ಬಗ್ಗೆ ಏನಾದ್ರು ಬೆಳಕು ಚೆಲ್ತೀರಾ? ಅದು ಸತ್ಯ ಐತಿ. ನಾ ಕೇಳೋದು ತಿಳಿದ ಪಟ್ಟ ನನಗೆ ತಿಳಿದ ಬಂದಂಗ ಈತ ಮಧ್ಯವಸ್ಥಿಕೆ ಏನು ವಹಿಸಿ ಅದನ್ನ ಅವ್ರಿಗೆ ಏನೋ ಒಂದು ಮಾತಾಡ್ತೀವಿ, ಅವ್ರಿಗೆ ಯಾವ್ದಲ್ಲ ನಷ್ಟ ನಾನು ಭರಿಸ್ತೀನಿ ಅಂತ ಹೇಳಿ ಜವಾಬ್ದಾರಿ ತಗೊಂಡು ಅದನ್ನ ಕೈ ಎತ್ತದಾಗ ಇವ್ರು ಕೇಳಿದ್ರಂತ ಅವ್ನ ಯಾಕೆ ಮತ್ತೆ ಅವ್ರಿಗೆ ಯಾರಿಗೋ ಇವ್ರು ಹೊಡಿ ಬಡಿ ಮಾಡಿರ್ತಾನ ಈತ. ಆಯ್ತಾ ಏನೋ ಕೊಟ್ಟು ಮುಗಿಸ್ತೀವಿ ಅಂತ ಮಾಡಿರ್ತಾನ. ಅದು ಕೊಟ್ಟಿಲ್ಲ, ಅದ ಯಾಕಪ್ಪ ಅನ್ಯಾಯ ಮಾಡಾಕ್ತೀರಿ ಅಂತ ಕೇಳೋದು ತಪ್ಪ ಈ ಹೋರಾಟಗಾರರು.
ತಪ್ಪಂತಂದ್ರೆ ಇವತ್ತು ನಾವು ಒಪ್ಕೊಂತೀವಿ ಯಾಸ್ ಹಿಂಗ್ ಮಾಡ್ಬಾರ್ದು, ಇನ್ಮೇಲೆ ನಾವು ಇಂಥ ಸಾಮಾಜಿಕ ಹೋರಾಟ ಮಾಡಬಾರ್ದು, ಸಾಮಾಜಿಕವಾಗಿ ನಿಂದ್ರಬಾರ್ದು ಯಾರು. ಹೋರಾಟದ ಪ್ರವೃತ್ತಿನೇ ತಪ್ಪು ಅಂತ ನಾನು ಹೇಳಲ್ಲ, ಅದು ಇರ್ಲೇಬೇಕು. ಯಾಕಂದ್ರೆ ಈಗ ಆತನ ಏನು ಇದು ಬ್ಯಾಡ್ ಇನ್ಫ್ಲೂಯೆನ್ಸ್ ಐತಲ್ ಸರ್, ಅದನ್ನ ಪ್ರೊವೋಕ್ ಮಾಡತೈತೆ ಅದು. ಎಸ್ ನೀವು ಯಾರು ಹೋರಾಟ ಮಾಡಬಾರ್ದು, ನೀವು ಇಲ್ಲಾಂದ್ರೆ ನಾ ಹಿಂಗ್ ಮಾಡ್ತೀನಿ ಅಂತೇಳಿ. ಇವತ್ತು ಯಾವ ಹೋರಾಟಗಾರನು ಯಾವುದೇ ವ್ಯಕ್ತಿ ಮೇಲೆ ವೈಯಕ್ತಿಕವಾಗಿ ಅಟ್ರಾಸಿಟಿ ಕೇಸ್ಗಳನ್ನ ಮಾಡಿಲ್ಲ. ತಮ್ಗೆ ಇದು ಇರ್ಲಿ ಅಂತ ಇವ್ರು ಈ ಮನುಷ್ಯ ಹೇಳೋದೇನ್ ಹೇಳ್ತಾನ ನೋಡ್ರಿ, ಇಲ್ಲಿವರೆಗೂ ಬರ್ರಿ ಸರ್, ತಾವು ಬಂದು ಖುದ್ದಾಗಿ ಚೆಕ್ ಮಾಡ್ರಿ ನಮ್ಮ ಸ್ಟೇಷನ್ಯಾಗ ಇವತ್ತಿನ ಮಟ್ಟ ಎಷ್ಟು ಅಟ್ರಾಸಿಟಿಗಳಾಗ್ಯಾವ, ಇಟ್ ಈಸ್ ಜೆನ್ಯೂನ್, ಚೆಕ್ ಮಾಡ್ಕೊಡ್ರಿ. ಅಥವಾ ನಮ್ಮ ಏನು ಹೋರಾಟಗಾರರಾಗಿ ನಾವು ಹೋರಾಟ ಇರೋದಕ್ಕೆ ನಾವು ನೋವು ಅನಿಸಿದ್ದು ಆತ ಮಾತಾಡಿದ ದಾರಿ. ಅಂಬೇಡ್ಕರ್ ಜಯಂತಿಗೆ ಇವ್ರು ಪಟ್ಟಿ ಎತ್ತಾಕ್ ಬರ್ತಾರ, ನಮ್ಮ ಮೇಲೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹಲ್ಲೆ ಮಾಡ್ತಾರ ಅಂತ ಹೇಳ್ತಾರ. ಇದೆಂತ ಅವ್ರು ಕೇಳಿದ್ರು ನನಗೆ, ನಾನು ಅದರಲ್ಲಿ ಕಮಿಟಿ ಮೆಂಬರು ಇಲ್ಲ ಏನೂ ಇಲ್ಲ, ನಾನು ಯಾಕೆ ಕೇಳ್ತೀನಿ ದುಡ್ಡು ಅಂತ ಹೇಳ್ತಾರೆ. ಅದೈತಿ ಸತ್ಯಾಂಶ. ಅದು ಇಡೀ ಊರ್ ನಿಂತ್ಕೊಂಡ್ ಮಾಡ್ತಿರ್ತಕ್ಕಂತ ಕಾರ್ಯಕ್ರಮ, ಅದ್ಭುತವಾದಂತ ಕಾರ್ಯಕ್ರಮ. ಅದಕ್ಕೆ ಇವ್ರು ಏನು ಇಲ್ಲ ನಾವು ಹೋಗಿ ಅಲ್ಲೇ ಜಸ್ಟ್ ನಾವು ಏನು ಒಬ್ಬ ಅಂಬೇಡ್ಕರ್ ಸಾಹೇಬ್ರ ಅಭಿಮಾನಿಗಳಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಎಲ್ಲರೂ. ಅಷ್ಟನ್ನ ಬಿಟ್ರಿ ಯಾರು ಮುತುವರ್ಜಿ ವಹಿಸಿ ಅದನ್ನ ರೊಕ್ಕ ಎತ್ತೋದು ಪಟ್ಟಿ ಎತ್ತೋದು ಮಾಡಂಗಿಲ್ಲ. ಇಲ್ಲಿ ಇಡೀ ನಮ್ಮ ಹೊಲ್ಗೊಂಡಾಗ ಆ ಪ್ರವೃತ್ತಿ ಇಲ್ಲ. ಅವ್ರು ಇದನ್ನ ಹೆಚ್ಚು ಹೈಲೈಟ್ ಮಾಡಿ ನಾನೇನಾರ ಬೇರೆ ತರ ಮೆಸೇಜ್ ಕೊಡ್ಬೇಕು ಈ ಸಮಾಜಕ್ಕೆ, ಇವ್ರು ಈ ತರ ಅದಾರ ಅಂತ ಹೇಳಿ ನಮ್ಮ ಸಮುದಾಯದ ಮೇಲೆ, ಯಾವ್ದು ದಲಿತ ಸಮುದಾಯ ಯಾವ್ದೋ ಸತ್ಯಾಂಶಕ್ಕೆ ನಾವು ಬಡದಾಡ್ತೀವಲ್ಲ, ನಮ್ಮನ್ನ ಕುಗ್ಸುವಂತ ಕೆಲಸ ಆತ ಮಾಡಕತ್ತಾನ. ಅದ್ರ ಜೊತೆಗೆ ಇನ್ನೊಂದು, ನಿಂಗಪ್ಪ ಮುಸಲ್ಮಾನ್ರು ಹಂದಿ ಹಡ್ದಾಗ ಹೊಡಿತೀರಿ ನೀವು ಅಂತವ್ರು ಇಂಥವ್ರು ಅಂತೇಳಿ ಬಳಸ್ಯಾನ ಅಂತ ಮನುಷ್ಯ ಹೇಳ್ತಾನ ವಿಡಿಯೋದಾಗ. ಬಂದವ್ರೆ FIR ಆಗೈತಲ್ಲ, ಅವ್ರು ಇದ್ದು ನಮ್ ಜೊತೆಗಿದ್ದಾರೆ ಮುಸಲ್ಮಾನ್ರಲ್ಲ ಇಬ್ರು. ಹೌದೌದು, ಈ ಅಸ್ಲಂ ಆಮೇಲೆ ತಾಜುದ್ದೀನ್ ಅವರು ಮುಸ್ಲಿಂ ಹೌದಲ್ಲ. ಟೆಕ್ನಿಕಲಿ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮಾತಾಡುವಾಗ. ಅಥವಾ ಇರ್ಲಿ ಅವ್ನು ಬೇಕಾದಷ್ಟು ಅವ್ರ ಇನ್ಫ್ಲೂಯೆನ್ಸ್ ಮಾಡ್ಲಿ, ಜೊತೆಗೆ ನಮ್ ಜೊತೆಗೆ ಅವ್ರನ್ನ ಪ್ರಶ್ನೆ ಮಾಡಕ್ ಹೋದವ್ರು ಮುಸಲ್ಮಾನ್ರಲ್ಲ. ಅದು ನಮ್ಮಲ್ಲಿ ಆ ಮನೋಭಾವನೆ ಐತಿ ಅಂತ ಅಂದಾಗ ಅವ್ರು ಯಾಕೆ ನಮ್ಮನ್ನ ಬೆನ್ನತ್ತಾರ ಅಥವಾ ನಮ್ ಜೊತೆ ಯಾಕೆ ಇರ್ತಾರ ಹೇಳ್ರಿ. ಸೊ ಈಗ ನಿಮ್ಮ ಪ್ರಕಾರ ಈಗೇನ್ ನಿಂಗಪ್ಪ ಮಾಡಿಸಿದ್ಮೇಲೆ ಕೌಂಟ್ರಿಗೆ ಒಂದು ಕಾರಣ ಹುಡುಕ್ತಾ ಇದ್ರು, ಕಾರಣ ಅಟ್ರಾಸಿಟಿ ಕೇಸನ್ನ ಏನ್ ಮಾಡಕ ಸಡಲಿಕೆ ಮಾಡ್ಲಿಕ್ಕೆ ಮಾಡಿದಂತ ತಂತ್ರಗಾರಿಕೆ ಇದು. ಒಂದು ಮಹಿಳೆಯರನ್ನ ಮುಂದಿಡೋದು, ಮತ್ತೆ ಈ ಅಂಬೇಡ್ಕರ್ ಜಯಂತಿಗೆ ಇವ್ರು ಪಟ್ಟಿ ಎತ್ತಕ್ ಬಂದಿದ್ರು ಅಂತ ರೋಲ್ ಕಾಲ್ ಗಿರಾಕಿಗಳಂತೇಳಿ ಅವ್ರನ್ನ ಎತ್ತಿ ತೋರ್ಸೋದು, ಇಂತ ಕೆಲಸ ಮಾಡಕತ್ತಾನ. ಇದು ಬಹುಶಃ ಇದು ಒಳ್ಳೇದಲ್ಲ. ಬೇರೆ ತರ ವೈಯಕ್ತಿಕವಾಗಿ ಏನಾರ ಅವ್ರಿಗೆ ದ್ವೇಷ ವೈಷಮ್ಯಗಳಿದ್ರು ಅವ್ರು ಮಾಡ್ಕೊಳ್ಳಿ. ವೈಯಕ್ತಿಕವಾಗಿ ನಾನು ಹೊಡೆದ ಅಥವಾ ನಾನು ಇವ್ನು ಹೊಡೆದೆ ಈ ತರ ಏನಾರು ಕೇಸ್ ಮಾಡ್ಕೊಳ್ಳಿ. ಮತ್ತೆ ಈ ಅಂಬೇಡ್ಕರ್ ಸಾಹೇಬ್ರನ್ನ ಇಂತ ಸಣ್ಣ ಸಣ್ಣ ವಿಚಾರ ತರೋದಿದೆಯಲ್ಲ, ಇದು ದೊಡ್ಡ ಅಪರಾಧ ಅಂತ ನನ್ನ ವೈಯಕ್ತಿಕವಾಗಿ ನಿಮ್ಮ ಇದ್ರೊಳಗೆ ಬಂದಿದ್ದಕ್ಕೆ ನಮ್ಗೆ ನೋವು ಅನಿಸ್ತದ. ಇಲ್ಲ, ಅವ್ರಿಗೆ ನಿಮ್ಮ ಸಮರ್ಥನೆ ಇವತ್ತು ನಾನು ಪ್ರಸಾರ ಮಾಡ್ತೇನೆ ಅದಕ್ಕೆ. ಯಾಕಂದ್ರೆ ಇದೊಂದು ಅವಕಾಶ ಇರತ್ತೆ ಆಸ್ ಇಟ್ ಈಸ್. ಈಗ ನೀವು ಅದನ್ನ ನೋಡೇ ಕರೆ ಮಾಡಿದ್ರಿ, ಅದನ್ನ ನಾವು ಪ್ರಸಾರ ಮಾಡ್ತೇವೆ. ಸೊ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಶಿವ ಅವ್ರೆ? ಸರ್, ಈ ತರದ್ದು ಆಗಬಾರ್ದು. ಆ ವ್ಯಕ್ತಿ ಏನದಾನಲ್ಲ ತನ್ನ ತಪ್ಪನ್ನ ಕ್ಷಮೆ ಯಾಚಿಸ್ಬೇಕಾತ. ನನ್ನಿಂದ ಈ ತರ ಸುಳ್ಳು ಹೇಳಿನಿ ನಾನು, ಇದು ತಪ್ಪಾಗೈತಿ, ಏನು ಜಮೀನ್ ಇತ್ತಲ್ಲ ಅವನಲ್ಲಿ ನಡೆದಂತ ಘಟನೆ ಹೇಳ್ಕೊಂಡ್ ಬೇಕಾದ್ ಮಾಡ್ಕೊಳ್ಳಿ, ನಮ್ಗೆ ಸಮಸ್ಯೆ ಇಲ್ಲ. ಇಡೀ ಸಮುದಾಯದ ಸಮಸ್ಯೆ ಇಲ್ಲ. ಅವ್ರದ್ದು ಏನು ಘಟನೆ ನಡೆದಿತ್ತು ಅವ್ರ ಮಧ್ಯೆ, ಅವ್ರ ಮತ್ತೆ ಇವ್ರ ಮಧ್ಯೆ ಯಾವ ಕಾರಣಕ್ಕೆ ಇವ್ರದ್ದು ಮಾತಿನ ಸಂಭಾಷಣೆ ಶುರುವಾಗಿ ಯಾವ ಕಾರಣಕ್ಕೆ ಸಂಘರ್ಷ ನಡೀತು, ಇದು ಒಂದು ವೇಳೆ ಅವ್ರು ಮಾಡ್ಲಿಲ್ಲ ಅಂತ ಇಟ್ಕೊಳ್ರಿ, ಪ್ರಥಮದಾಗಿ ನಮ್ ತಾಲೂಕ್ನಾಗ ಚಾಲೂ ಮಾಡ್ತೀವಿ ನಾವು ಹೋರಾಟನ. ಆ ವ್ಯಕ್ತಿನ ನಾವು ಗಡಿಪಾರು ಮಾಡ್ಸಕ್ಕೂ ರೆಡಿ, ಅವ್ರಿಗೆ ನಮ್ಗೆ ವೈಯಕ್ತಿಕವಾಗಿ ನಾವು ಕೇಸ್ ಫೈಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಡಿಫಾರ್ಮಸಿ ಕೇಸ್ ಹಾಕ್ತಿವಿ. ಯಾಕಂದ್ರೆ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಾರ. ಯಾವುದೇ ಒಬ್ಬ ವ್ಯಕ್ತಿಗೂ ಸಮಾಜಕ್ಕ ಹೊರೆ ಅಲ್ಲ. ನಮಗ ಬದುಕು ಕೊಟ್ಟಂತ ಬಾಬಾ ಸಾಹೇಬ್ರು, ನಮಗ ಜೀವನ ಕೊಟ್ಟಂತ ಬಾಬಾ ಸಾಹೇಬ್ರು ಜಯಂತಿ ಮಾಡಾಕ ಇಂತ 3rd ಕ್ಲಾಸ್ ಮಂದಿ ಹತ್ರ ನಾವ್ ಯಾಕೆ ಪಟ್ಟಿ ಎತ್ತಕ್ ಹೋಗ್ತೀವಿ ಸರ್? ಒಂದು ಸಮುದಾಯದ ಭಾವನೆಯನ್ನು ಕೆರಳಿಸ್ಯಾನ ಆ ವ್ಯಕ್ತಿ. ಕಡಾಖಂಡಿತವಾಗಿ ಅವ್ನ ಕ್ಷಮೆ ಕೇಳಿದ, ಇಲ್ಲಿಗೆ ಮುಗಿತೈತಿ. ಇಲ್ಲಾಂದ್ರೆ ಇದು ನಮ್ಮ ತಾಲೂಕಿನಂತ ಹೋರಾಟ ನಡೀತೈತಿ. ಅದಾಗಿನೂ ಅದು ಮಾಡ್ಲಿಲ್ಲ ಅಂದಾಗ ಮುಂದಿನ ರಾಜ್ಯಾದ್ಯಂತ ಇದು ಏನು ಪ್ರಚಲಿತಗೊಳ್ತೈತಿ. ಓನ್ಲಿ ನಿಂಗಪ್ಪ ಮ್ಯಾಟರ್ ಅಲ್ಲ, ನಮ್ಮ ಕರಿಯಪ್ಪ ಮ್ಯಾಟರ್ ಅಲ್ಲ, ಇನ್ನು ಉಳಿದ 5 ಜನ ಮ್ಯಾಟರ್ ಅಲ್ಲ. ಇಲ್ಲೇ ಆತ ಏನು ನಮ್ಗೆ ಅಪಚಾರ ಮಾಡಿರೋದು ಅಂಬೇಡ್ಕರ್ ಸಾಹೇಬ್ರಿಗೆ ಅಪಚಾರ ಮಾಡೋಣಾತ. ಅದೇ ದೊಡ್ಡದಾಗಿ ಪರಿಣಾಮ ಬರ್ತೈತಿ. ನಿಮ್ಮ ಟಿವಿ ಮುಖಾಂತರ ಅವ್ನಿಗೆ ಹೇಳ್ತೀನಿ, ಸಾಧ್ಯ ಆದದ್ದನ್ನ ಸತ್ಯಾಂಶ ಹೇಳಿ ತಪ್ಪಕೊಂಡ್ರೆ ಇದು ಇಲ್ಲಿಗೆ ಮುಗಿತೈತಿ ಸರ್. ಮುಂದಿನ ಕೇಸ್ ಅದೇನ್ ನಡೀತೈತೆ ನಡೀಲಿ, ಅದು ಕಾನೂನಾತ್ಮಕವಾಗಿ ನಡೀತೈತಿ. ನಾವ್ ಯಾಕಂದ್ರೆ ಕಾನೂನನ್ನ ನಾವು ಗೌರವಿಸ್ತೀವಿ, ಮತ್ತೆ ಕಾನೂನಿಂದ ನಾವು ಬದುಕಿದೀವಿ.
ಹಾಂ ಸರ್. ಓಕೆ, ಧನ್ಯವಾದ ಶಿವ ಅವರು ಮಾತಾಡಿದ ಗರುಡ ಟಿವಿ ಜೊತೆ. ಥ್ಯಾಂಕ್ ಯು ಸರ್. ತಮಗೆ ನಮ್ಮ ನೋವುಗಳನ್ನು ಕೇಳಿರಿ, ಇದನ್ನ ಪ್ರಚಾರ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಸರ್. ಖಂಡಿತ ಖಂಡಿತ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.